ಅದನ್ನು ದೇಶದ ಅಭಿವೃದ್ಧಿ ನೋಡಬೇಕು. ಈ ಬಿಟ್ಟಿ ಭಾಗ್ಯಗಳು ಇವೆಲ್ಲ ಹೊಲಸು ರಾಜಕೀಯ ಇದು. ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಮಾಡಿರೋದು ಇದು. ಮೋಸ್ಟ್ಲಿ ಎಲೆಕ್ಷನ್ ಆದಮೇಲೆ ತೆಗೆದುಬಿಡ್ತಾರೆ ನಾವು ಹೇಳೋಕ್ಕಾಗಲ್ಲ. ಎಲೆಕ್ಷನ್ಗೋಸ್ಕರನೇ ಮಾಡಿರೋದು ಇವರು ಇದಕ್ಕೆ. ಯಾಕೆಂದರೆ ಎಲೆಕ್ಷನ್ ಟೈಮಲ್ಲೇ ಮಾಡಬೇಕು ಅಂದರೆ ಇನ್ನೇನು ಅರ್ಥನೇ ಇಲ್ಲ ಇದಕ್ಕೆ. ಮಾಡೋಗಿದ್ರೆ ಬಿಗಿನಿಂಗೇ ಮಾಡ್ಬೋದಾಗಿತ್ತು. ಈ 2,000 ರೂಪಾಯಿ ಆಮೇಲೆ ಇವೆಲ್ಲ ದುಡ್ಡು ತಿನ್ಕೊಳ್ಳೋ ಶಕ್ತಿ ಇದೆ ಜನಕ್ಕೆ, ಇಲ್ಲ ಅಂತಲ್ಲ. ದೇಶದ ಅಭಿವೃದ್ಧಿ ನೋಡಬೇಕು, ದೇಶದ ಭದ್ರತೆ ನೋಡಬೇಕು. ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಮೋದಿಯವ್ರು ಬಂದಮೇಲೆ. ಅದಕ್ಕೆ ಮುಂಚೆ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಈ ರೀತಿ ಅಂತೂ ಇಲ್ಲ. ಒಬ್ಬ ಸೈನಿಕನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡೋದಾಗಲಿ, ಅವರ ವೆಪನ್ಸ್ ಕೊಡೋದಾಗಲಿ, ಅವ್ರ ಧೈರ್ಯ ತುಂಬೋದಾಗಲಿ ಎಲ್ಲ ಬಂದಿರೋದು ಈ 10 ವರ್ಷದಲ್ಲೇ. ಅದಕ್ಕೆ ಮುಂಚೆ ಅಂತೂ ನಾವು ಕಂಡಿಲ್ಲ ಇದನ್ನು. ಹಾಗಾಗಿ ಮೋದಿಯವ್ರನ್ನ ಗೆಲ್ಲಿಸೋದ್ರಲ್ಲಿ ಅರ್ಥ ಇದೆ. ಒಬ್ಬರೇ ಒನ್ ಆ್ಯಂಡ್ ಓನ್ಲಿ ಮೋದಿ. ಅವ್ರು ನೋಡಬೇಕು, ಓಟ್ ಹಾಕಬೇಕು. ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಕಾಣಿಸ್ತಾ ಇಲ್ಲ. ಬರೀ ಸಾಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬರ್ತಾರೋ ಹೊಸ ಏರ್ಪೋರ್ಟ್ಗಳು, ರೈಲ್ವೆ ಸ್ಟೇಷನ್ಗಳು, ಟ್ರೈನ್ಗಳು, ರೈಲ್ವೆ ಟ್ರ್ಯಾಕ್ಗಳು, ರೋಡ್ಗಳು ಇದ್ಯಾವುದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಬರೀ ಇವ್ರು ಯಾವುದೋ ಬಿಟ್ಟಿ ಭಾಗ್ಯ ಕೊಡ್ತಾ ಇರೋದನ್ನು ತಗೊಂಡು ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನಾಗರಿಕರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಯಾವ ಅಲ್ಲೇ ಈ ಆಮಿಷಗಳಿಗೆ ಇದು ಮಾಡೋದಿರ ನೀವು ಒಂದು ಒಳ್ಳೆ ಉತ್ತಮವಾದ ವ್ಯಕ್ತಿನ ಆರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್ ಬಹಳಷ್ಟು ಅಭಿವೃದ್ಧಿ ಮಾಡ್ತಾರೆ ಸರ್. ಆಲ್ರೆಡಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸಕ್ಕಾಗ್ಲಿ, ರಸ್ತೆ ಡಾಂಬರೀಕರಣ ಇರಲಿ, ಪ್ರತಿಯೊಂದು ಅವರು ನಿಷ್ಠಾವಂತ ಒಬ್ಬ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಸರ್. ಇನ್ನು PC ಮೋಹನ್ ರೆಕಮೆಂಡ್ ಮಾಡ್ತೀನಿ, ಮತ್ತೆ ಗೆಲ್ಲೇಬೇಕು ಸರ್ ಅವರು. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. PC ಮೋಹನ್ ಅವರು ಒಳ್ಳೆ ಕ್ಯಾಂಡಿಡೇಟು. ಕೆಲಸ ಎಲ್ಲ ಮಾಡಿಸಿದ್ದಾರೆ. ಬರ್ತಾ ಇರ್ತಾರೆ ಅವರು. ನಾವು ಯಾವಾಗ ಕರೆದ್ರು ಬರ್ತಾರೆ. ನಮಗೆ ಜನ ಇದು ನಮಗೆ ಸಂಪರ್ಕ ಸಿಗ್ತಾರೆ. ಇಲ್ಲಿ ನೋಡಿ, ನಮ್ಮ ಲೈಬ್ರರಿ ಮಾಡಿಸಿದ್ದಾರೆ. ಇನ್ನು ಕೆಲವಾರು ವರ್ಕ್ಗಳು ಮಾಡಿಸಿದ್ದಾರೆ. ಇನ್ನು ಮುಂದೆನೂ ಮಾಡ್ತಾರೆ. ಒಳ್ಳೆ ವ್ಯಕ್ತಿತ್ವ ಅವ್ರಿಗೇನು ಅಂತ ಇದೇನಿಲ್ಲ. ನಾವು ಹೋಗಿ ಏನೋ ಕರೆದ್ರು ಇಮಿಡಿಯೇಟ್ ಬರ್ತಾರೆ. ಯಾವುದೇ ಫಂಕ್ಷನ್ ಆಗಿರ್ಬೋದು, ಏನೇ ಇದಕ್ಕಾಗಿರ್ಬೋದು, ಅಥವಾ ನಾವೇನೋ ಒಂದು ಕಷ್ಟ ಒಂದು ಹೇಳ್ಕೊಂಡ್ರು ನಮ್ಮ ಸೊಸೈಟಿಯಲ್ಲಿ ಈ ಲೆವೆಲ್ ಈ ಥರ ಮಾಡಿಸ್ಬೇಕಂದ್ರೆ ಅವರು ಅದಕ್ಕೆ ಸ್ಪಂದಿಸ್ತಾರೆ. PC ಮೋಹನ್ ಅವರು ಸೊ ಒಳ್ಳೆ ವ್ಯಕ್ತಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ಗೆ ಅನ್ಸೋ ಪ್ರಕಾರ BJP ಬೆಟರ್ ಅನ್ಸುತ್ತೆ. ನಾನು ಪಕ್ಕ ಬಿಜೆಪಿಗೆ. ಹೌದು. ಏನು ಕಾರಣಕ್ಕೋಸ್ಕರ ಸರ್, ಕಾಂಗ್ರೆಸ್ ಅವರು ಬರೀ ಜಾಸ್ತಿ ಮೈನಾರಿಟೀಸ್ಗೆ ಇದು ಮಾಡ್ತಾರೆ. ಹೋದ್ಸಲಿ ನೋಡಿದ್ರೆ ರಿಜ್ವಾನ್ ಅರ್ಷದ್ಗೆ MLA MP ಸೀಟ್ ಕೊಟ್ಟಿದ್ರು. ಈ ಸಲ ನೋಡಿದ್ರೆ ಮನ್ಸೂರ್ ಅಲಿ ಖಾನ್ ಅವ್ರು ಕೊಟ್ಟವ್ರೆ. ಆಮೇಲೆ ಮನ್ಸೂರ್ ಅಲಿ ಖಾನ್ ಅವರು ಅವ್ರ ತಾತನೋ ಏನೋ ಇದಾಗಿದ್ರಂತೆ, ಅದು ನಮ್ಗೆ ಅಷ್ಟ ಗೊತ್ತಿಲ್ಲ. ಬರೀ ಇವ್ರ ಫ್ಯಾಮಿಲಿ ಅವ್ರಿಗೆ ಕೊಟ್ಕೊಂಡ್ಬರ್ತಾರೆ. ಮತ್ತು ಸಿಕ್ಕಾಬಿಟ್ಟೆ ಜಾತಿ ರಾಜಕೀಯ ಮಾಡ್ತಾರೆ. ಬರೀ ಮುಸ್ಲಿಮ್ಸ್ಗೆ ಜಾಸ್ತಿ ಸಪೋರ್ಟ್ ಮಾಡೋದು. ಅದಕ್ಕೋಸ್ಕರ ನಾನು ಪಕ್ಕ ಹಿಂದೂ ಇದಾಗಿ ನಾನು ಪಕ್ಕ PC ಮೋಹನ್ ಅವ್ರಿಗೆ ಓಟ್ ಹಾಕೋದು. PC ಮೋಹನ್ ಅವರ ಅಭಿವೃದ್ಧಿ ಕಾರ್ಯಗಳು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಜನಸ್ಪಂದನ ಕೇಂದ್ರಗಳೆಲ್ಲ ಮಾಡಿದ್ದಾರೆ. ಲೈಬ್ರರಿ ಎಲ್ಲ ಇಲ್ಲೇ ಚಾಮರಾಜಪೇಟೆಯಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ಪಕ್ಕ ಲೈಬ್ರರಿಗಳೆಲ್ಲ ಒಳ್ಳೊಳ್ಳೆ ಲೈಬ್ರರಿಗಳು ಓಪನ್ ಮಾಡಿಸೋರೆ. ಅವ್ರ ಕೈಗೆಲ್ಲ ಸಿಗ್ತಾರೆ. ಯಾವುದೇ ಫಂಕ್ಷನ್ ಕರೆದ್ರೂ ಮಿಸ್ ಮಾಡದಿರೇ ಬರ್ತಾರೆ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೂ ಬರ್ತಾರೆ. ಸರ್, ಈಗ ದೇಶದ ಒಂದು ಸ್ಥಿತಿ ನೋಡಿ, ಮತ್ತು ನಮ್ಮ ಒಂದು ಕ್ಷೇತ್ರದ ಏನು ಬೆಂಗಳೂರು ಸೆಂಟ್ರಲ್ ಅಂತ ಏನು ಹೇಳ್ತೀವಿ, ಅದರದ ಒಂದು ಪರಿಸ್ಥಿತಿ ನೋಡಿ ಎಲ್ಲದಕ್ಕೂ ಉತ್ತಮವಾದಂಥ ಕ್ಯಾಂಡಿಡೇಟು ಅಂದರೆ ನಮ್ಮ PC ಮೋಹನ್ ಅವರೇ. ಯಾಕೆ ಅಂತ ಹೇಳಿದ್ರೆ ನಾವು ಹಂಗೆ ಹೇಳೋದಕ್ಕಾಗಲ್ಲ. ನಾವು ಒಂದು ಪ್ರಜ್ಞಾವಂತ ವಿದ್ಯಾವಂತ ಮತದಾರರಾಗಿ ನಾವು ಸುಮಾರು ಒಂದು 30 ವರ್ಷದಿಂದ ರಾಜಕೀಯ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. 1999 2004ನೇ ಇಸ್ವಿವರೆಗೂ 2 ಟರ್ಮು ಅವರು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಿಂದ MLA ಆಗಿದ್ದು ನಮ್ಮ PC ಮೋಹನ್ ಅವರಿಗೆ BJP ಕ್ಯಾಂಡಿಡೇಟು. ಅದಾದಮೇಲೆ 3 ಸತಿ ಅವರು MP ಆಗಿದೆ. 2008, 2014 ಮತ್ತು 2019ರಲ್ಲೂ ಆಗಿ ಸತತವಾಗಿ 3 ಸತಿ ಗೆದ್ದು ಈಗ 4ನೇ ಸತಿ ಅವರು ಇದು ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಯಾವತ್ತೂ ಪದವಿ ಬೇಕು, ಇನ್ನೊಂದು ಬೇಕು ಅಂತ ಅವರು ಹೈಕಮಾಂಡ್ಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಒಂದು ಪ್ರೆಷರ್ ಹಾಕಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳಿದವರಲ್ಲ. ಅವ್ರ ಕೈಲಾದಂಥ ಸಹಾಯನ ಅವರು ಸಮಾಜಕ್ಕೆ ಮತ್ತು ಆ ಕ್ಷೇತ್ರದ ಜನಕ್ಕೆ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಈಗ ಯಾವತ್ತೂ ನಾವು ನಮ್ಮ ಜೀವಮಾನದಲ್ಲಿ ನೋಡದೇ ಇರೋಂಥ ಒಂದು ದೊಡ್ಡ ಒಂದು ಏನೋ ತೊಂದರೆ ಬಂದಿದ್ದು ನಮಗೆ ಕೋವಿಡಲ್ಲಿ 2020ನೇ ಇಸ್ವಿಯಲ್ಲಿ. ಆ ಟೈಮಲ್ಲಿ ನಾವು ನೋಡಿದ್ದೀವಿ. ಅಂಥ ಒಂದು ತೊಂದರೆ ಇದ್ದಾಗ ಇವರು PC ಮೋಹನ್ ಅವರು ಇಲ್ಲಿ ಒಂದು ಫ್ರೀ ಕಿಟ್ಸ್ ಕೊಟ್ಟಿದ್ದಾಗಲಿ, ಕೊಡಿಸಿದ್ದು ಬಡವರಿಗೆ, ಆಮೇಲೆ ವ್ಯಾಕ್ಸಿನ್ಗಳು ಮಾಡಬೇಕಾದ್ರೆ ಕ್ಯಾಂಪ್ಸ್ ಮಾಡಿ ವ್ಯಾಕ್ಸಿನ್ಸ್ ಕೊಡಿಸಿದ್ದು, ಇವೆಲ್ಲ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಎಲ್ಲ ಒಂದು ಫೆಸಿಲಿಟೀಸ್ನ ಬಡವರಿಗೆ ಅವರ ಕ್ಷೇತ್ರದಲ್ಲಿ ಯಾವ ರೀತಿ ತಲುಪಿಸ್ಬೋದು ಅಂತ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಅವರು
ಅನುಷ್ಠಾನ ತಂದಿದ್ದಾರೆ ಈ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ. ಆದ್ದರಿಂದ ನಾವು ಪಿ ಸಿ ಮೋಹನ್ ಅವ್ರಿಗೆ ಮತ್ತೆ ಗೆಲ್ಸ್ಕೊಟ್ರೆ, ಮತ್ತೆ ಈ ಸತಿ ಇನ್ನೊಂದೇನೋ ಎಲ್ಲದಕ್ಕಿಂತ ಮುಖ್ಯ, ನಾವು ಪಿ ಸಿ ಮೋಹನ್ ಅವ್ರಿಗೆ ಇಲ್ಲಿ ಓಟ್ ಹಾಕಿ ಕಳಿಸೋದ್ರಿಂದ ನಾವು ಮೋದಿಯವರ ಕೈನ ಬಲಪಡಿಸ್ದಂಗಾಗುತ್ತೆ. ಮೋದಿಯವ್ರ ಕೈ ನಾವು ಎಷ್ಟು ಬಲಪಡಿಸಿದ್ರೆ ದೇಶ ಅಷ್ಟು ಸುರಕ್ಷಿತವಾಗಿರುತ್ತೆ. ಆಮೇಲೆ ಈಗ ನಾವು ನಮ್ಗೆ ಗೊತ್ತಿದ್ದಂಗೆ ಮೋದಿಯವರು ಯಾವ ಥರ ನಮ್ಮ ಒಂದು 10 ವರ್ಷದಿಂದ ಪ್ರಧಾನಮಂತ್ರಿಯಾಗಿ, ಅದಕ್ಕೆ ಮುಂಚೆ 13 ವರ್ಷ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ಥರ ನಡ್ಸ್ಕೊಂಡ್ಬಂದಿದ್ದಾರೆ ಈ ದೇಶನ, ಅವರ ರಾಜ್ಯ ಗುಜರಾತ್ನ ನಾವು ನೋಡಿದ್ದೀವಿ. ಈ ಒಂದು 10 ವರ್ಷದಲ್ಲಿ ಏನೆಲ್ಲ ಪ್ರಗತಿ ಆಗಿದೆ, ಒಂದಲ್ಲ ಎರಡಲ್ಲ, ಒಂದು 5-6 ಮಾನದಂಡ, ಜಾಸ್ತಿ ಬೇಡ, ಒಂದು 5-6 ಮಾನದಂಡದಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಪ್ಯಾರಾಮೀಟರ್ಸ್ ಅಂತ ಇರ್ತದೆ. ದೇಶದ ಪ್ಯಾರಾಮೀಟರ್ಸ್ ಅಂತ ಲೆಕ್ಕ ಹಾಕ್ಕೊಂಡ್ರೆ, ಒಂದು ಡಿಫೆನ್ಸ್ ತಗೊಳ್ಳಿ, ಸಮಾಜ ಕಲ್ಯಾಣ, ಆಮೇಲೆ ಒಂದು ಸೋಷಿಯಲ್ ವೆಲ್ಫೇರು, ಆಮೇಲೆ ಎಕಾನಮಿ, ಆಮೇಲೆ ಫಾರಿನ್ ಪಾಲಿಸಿ, ಇವೆಲ್ಲ ಒಂದು 4-5 ಪ್ಯಾರಾಮೀಟರ್ಸಲ್ಲಿ ನೀವು ಗಮನ ಕೊಟ್ಟರೆ ಏನೆಲ್ಲ ಪ್ರಗತಿ ಆಗಿದೆ ಎಲ್ಲ ಆಚೆ ಕಡೆ ಹೋದಾಗೆ ಗೊತ್ತಾಗೋದು. ಇಲ್ಲಿರೋರು 108 ಹೇಳ್ಬೋದು ನೀವು ಏನಾಗಿದೆ ದೇಶದ ಕತೆ, ಏನಾಗಿತ್ತು 2014ರಲ್ಲಿ, 2014ರಿಂದ ಈಗ 10 ವರ್ಷದಲ್ಲಿ ಏನೆಲ್ಲ ಪ್ರಗತಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದೇಶದಿಂದ ಆಚೆ ಹೋಗಿ ನೋಡಬೇಕು. ನಮ್ಮ ಭೂಮಿ ಹೆಂಗೆ ಕಾಣಿಸ್ಬೇಕು ಅಂತ ನೀವು ನೋಡ್ಬೇಕಂದ್ರೆ ಚಂದ್ರನಿಗೆ ಹೋಗ್ಬೇಕಂತ. ಇಲ್ಲೇ ಇದ್ರ ಗೊತ್ತು. ಹಂಗೆ ದೇಶದಿಂದ ಆಚೆ ಹೋದಾಗ ನಮ್ಮ ದೇಶದ ಒಂದು ಪರಿಸ್ಥಿತಿ ಏನು, ಹೆಂಗೆ ಏನು ಅಂತ ಗೊತ್ತಾಗ್ತಾ ಇದೆ. ಈ ಥರ ನೀವು ಹೀಗೆ ತಗೊಳ್ಳಿ, ಸಮಾಜ ಕಲ್ಯಾಣದಲ್ಲಿ ತೊಗೊಂಡ್ರೆ ಎಷ್ಟೆಲ್ಲ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ್ 50 ಕೋಟಿ ಜನಕ್ಕೆ ಉಚಿತವಾಗಿ ಯಾವುದೇ ಹಾಸ್ಪಿಟ್ಲಲ್ಲಿ 5 ಲಕ್ಷದವರೆಗೂ ಒಂದು ಸವಲತ್ತು ತೊಗೊಳ್ಳೋಂಥ ಒಂದು ಕಾರ್ಡ್ಸ್ ಮಾಡಿಕೊಟ್ಟಿದ್ದಾರೆ. ಈ 10 ಕೋಟಿ 11 ಕೋಟಿ ಜನಕ್ಕೆ ಉಜ್ವಲ ಯೋಜನಾದಲ್ಲಿ ಬಡ ಹೆಣ್ಮಕ್ಕಳಿಗೆ ಒಂದು ಗ್ಯಾಸ್ ಸಿಲಿಂಡರ್ಸ್ ಫ್ರೀ ಕೊಟ್ಟಿದ್ದಾರೆ. ಆಮೇಲೆ ಅದೆಲ್ಲ ಆದಮೇಲೆ 4 ಕೋಟಿ ಜನಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಮನೆಗಳು ಮಾಡಿಸ್ಕೊಟ್ಟಿದ್ದಾರೆ. 80 ಕೋಟಿ ಜನಕ್ಕೆ ಸುಮಾರು 2020 ಅಂದರೆ ಈಗ ಲೆಕ್ಕ ಹಾಕೊಳ್ಳಿ 4 ವರ್ಷ, ಅದಾದಮೇಲೆ ಇನ್ನೂ ಒಂದು 5 ವರ್ಷ, ಸುಮಾರು 8 ವರ್ಷದಿಂದ 80 ಕೋಟಿ ಜನಕ್ಕೆ ಉಚಿತವಾಗಿ ಒಂದು ಆಹಾರನ, ಯಾರೂ ಉಪವಾಸ ಮಲಗಬಾರ್ದು ಅನ್ನೋ ಒಂದು ಮೋದಿಯವರ ಒಂದು ವಿಷನ್ನ ಅವರು ಇಟ್ಕೊಂಡು ಅವರು ಏನು ಮಾಡಿದ್ದಾರೆ, ಇವಾಗಲೂ ಕೊಡ್ತಾ ಇದ್ದಾರೆ. ಅದು ಅಷ್ಟು ಒಂದು ಚಿಕ್ಕ ಕಾರ್ಯ ಅಲ್ಲ, ಇದು ಸಮಾಜ ಕಲ್ಯಾಣ. ಈಗ ನಾವು ಆರ್ಥಿಕತೆ ಕಡೆ ತೊಗೊಳೋಣ. ನಮ್ಮ ಆರ್ಥಿಕತೆ ಸುಮಾರು $2 ಟ್ರಿಲಿಯನ್ ಇದ್ದಿದ್ದು ಇವತ್ತು ಸುಮಾರು ನಿನ್ನೆ ಮೊನ್ನೆ ಬಂದಿರೋ ಒಂದು ಅಂಕಿಅಂಶಗಳ ಪ್ರಕಾರ 4.6 ಟ್ರಿಲಿಯನ್ ಅಂತ. 1 ಟ್ರಿಲಿಯನ್ ಅಂತ ಹೇಳಿದ್ರೆ ಸುಮಾರು 82 ಲಕ್ಷ ಕೋಟಿ. 1 ಟ್ರಿಲಿಯನ್ ಅಂದರೆ 82 ಲಕ್ಷ ಕೋಟಿ. ನೀವು ಬರಿತಾ ಕೂತ್ಕೊಂಡ್ರೆ 82 ಜೊತೆಗೆ ನೀವು ಎಷ್ಟು ಸೊನ್ನೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಸುಮಾರು 13ರಿಂದ 14 ಸೊನ್ನೆ ಸೇರಿಸ್ಬೇಕು. ಈ ಥರ ನೀವು ಆರ್ಥಿಕತೆ ಅಂಥದ್ರಲ್ಲಿ 4.6 ಟ್ರಿಲಿಯನ್ ಒಂದು ಎಕಾನಮಿನ ಮಾಡ್ತಾ ಇದ್ದಾರೆ. ಇವತ್ತು 4ನೇ ಸ್ಥಿತಿಗೆ ಬರ್ತಾ ಇದ್ದಾರೆ. ಇನ್ನು 2 ವರ್ಷದಲ್ಲಿ 3ನೇ ಸ್ಥಿತಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕಾನ್ಫಿಡೆನ್ಸ್ ಇರುವಂಥ ಒಬ್ಬ ನಾಯಕರ ನಾವು ಗೆಲ್ಲಿಸ್ಬೇಕಾಗಿದೆ. ಅವ್ರ ಕೈನ ಬಲಪಡಿಸೋದಕ್ಕೆ ನಾವಿಲ್ಲಿ ಪಿ ಸಿ ಮೋಹನ್ ಅವ್ರಿಗೆ ಓಟ್ ಹಾಕಿ ಪ್ರತಿಯೊಬ್ಬರು ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅದನ್ನು ನಾವು ಅವ್ರನ್ನ ಪಿ ಸಿ ಮೋಹನ್ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಇಷ್ಟ ಸರ್. ಮತ್ತು ಜನನೂ ಯಾರು ಏನೇ ಹೇಳಲಿ ಸರ್, ಈಗೆಲ್ಲ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಏನು ಫ್ರೀ ಕೊಟ್ಟಿದ್ದಾರೆ? 4 ರೂಪಾಯಿ ಇದ್ದಂಥ ಎಲೆಕ್ಟ್ರಿಸಿಟಿ ಬಿಲ್ಲು 7 ರೂಪಾಯಿ ಮಾಡಿದ್ದಾರೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಸ್ ಫೇರ್ಸ್ ಸರ್ ನಾವು ಹೇಳ್ತಾ ಇದ್ದೀವಿ, ಲೇಡೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಸ್ ಫೇರ್ಸು ನಿಯರ್ಲಿ 35ರಿಂದ 40% ಇನ್ಕ್ರೀಸ್ ಆಗಿದೆ. ಆಮೇಲೆ ಎಕ್ಸೈಸ್ ಇದು ಏನು ಹೇಳ್ತಾರೆ ರೇಟ್ಸು, ಟ್ಯಾಕ್ಸಸ್ಸು, ಎಕ್ಸೈಸ್ ಟ್ಯಾಕ್ಸಸ್ಸು ಇದ್ರ ಮೇಲೆ ಏನು ವೈನು ಏನು ತೊಗೊತಾರೆ ಅದ್ರ ಮೇಲೆಲ್ಲ ಸುಮಾರು 20% ಜಾಸ್ತಿ ಮಾಡಿದ್ದಾರೆ. ಇವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಯಾರೂ ಫ್ರೀ ಕೈಯಿಂದ ಕೊಡೋದಿಲ್ಲ ಸರ್. ಎಲ್ಲ ನಮ್ಮ ಮೇಲೆ ಹಾಕಿ ನಮ್ಮಿಂದ ತೆಗೆದು ಜನಕ್ಕೆ ಒಂದು ಮೋಸ ಮಾಡುವಂಥ ಒಂದು ತಪ್ಪದಾರಿಗೆ ಹೇಳುವಂಥ ಒಂದು ಎಲ್ಲ ಫ್ರೀಗಳನ್ನ ಬಿಟ್ಟು ಜನ ಎಲ್ರಿಗೂ ಅರ್ಥ ಆಗಿದೆ ಈಗ. ಅದನ್ನೆಲ್ಲ ಮೆಟ್ಟಿನ ಹಿತ್ತು ಮೋದಿಯವ್ರ ಕೈ ಬಲಪಡಿಸ್ಬೇಕು. ಮೋದಿಯವ್ರ ಕೈನ ಬಲಪಡಿಸ್ಬೇಕಂದ್ರೆ ನಮಗೆ ಪಿ ಸಿ ಮೋಹನ್ ಅಂತ ಒಬ್ಬ ಏಬಲ್ ಅಡ್ಮಿನಿಸ್ಟ್ರೇಟರು, ಒಂದು ಸೌಜನ್ಯಶೀಲ ಒಬ್ಬ ರಾಜಕಾರಣಿ ಸರ್. ಇವತ್ತು ಎಲ್ಲಿದ್ದಾರೆ? ಬರೀ ಒಂದೊಂದು ಸತಿ 2 ಸತಿ MLA MP ಆದವರು ನಮ್ಗೆ ಆ ಪೋಸ್ಟ್ ಬೇಕು ಈ ಪೋಸ್ಟ್ ಬೇಕು ಅಂತ ಗಲಾಟೆ ಮಾಡ್ತಾರೆ. ಇವ್ರು 3 ಸತಿ MP 2 ಸತಿ MLA ಆದ್ರು. ಇವತ್ತಿನವ್ರು ಯಾವುದೂ ಮಾಡಿಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಬೇಕು ನಾವು, ಇವರು 2004ರಲ್ಲಿ ಇವರು MLA ಆದಾಗ ಚಿಕ್ಕಪೇಟೆಯಲ್ಲಿ ಇವರು ಅರ್ಬನ್ ಡೆವಲಪ್ಮೆಂಟ್ಗೆ ಡೈರೆಕ್ಟರ್ ಆಗಿದ್ರು. ಆ ಟೈಮಲ್ಲೇ ನಮ್ಮ ಮೆಟ್ರೋ ಲೈನ್ಗಳು ಇವತ್ತೇನು ನಡೀತಾ ಇದೆ ನಮ್ಮ ಮೆಟ್ರೋದು, ಇವೆಲ್ಲ ಡೆವಲಪ್ಮೆಂಟ್ಸ್ಗೆ ಒಂದು ಎಕ್ಸ್ಪ್ಯಾನ್ಷನ್ಸ್ಗೆ ಎಲ್ಲ ಒಂದು ದಾರಿ ತೋರಿಸ್ಕೊಟ್ಟವರು ಇವರು, ಅದನ್ನೆಲ್ಲ ಮಾಡಿದವರು. ಸೊ ಇಂಥ ಒಬ್ಬ ಸೌಜನ್ಯಶೀಲ, ಕ್ರಿಯಾವಂತ, ಆಮೇಲೆ ಏನು ಹೇಳ್ತಾರೆ ಒಂದು ಕರಪ್ಷನ್ ಇಲ್ಲ ಸರ್. ಇನ್ನೊಂದು ಮೇನ್ ಏನಂದ್ರೆ ನಮ್ಮ ಇವರು ಪಿ ಸಿ ಮೋಹನಲ್ಲಿ ಕರಪ್ಷನ್ ಇಲ್ಲ. ಅಂಥ ಒಂದು ಸೌಜನ್ಯಶೀಲ ರಾಜಕಾರಣಿ ಗೆಲ್ಲಿ ನಮ್ಮ ಒಂದು ಕ್ಷೇತ್ರಕ್ಕೂ ಒಳ್ಳೆಯದಾಗಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ ಸರ್.